ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಮ್ಮ ಆಲ್ರೆಡಿ ಬೈತಾ ಇದ್ದಾರೆ, ಮಗನೇ ಹಬ್ಬದ ದಿನ ವೀಡಿಯೋ ಮಾಡ್ತಾ ಕೂತಿದೀಯ ಅಂತ. ಬಟ್ ದಟ್ಸ್ ಬೀನ್ ದ ರೊಟೀನ್ ಓವರ್ ದ ಇಯರ್ಸ್. ಸೊ ನಿಮ್ಮೆಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ, ಒಳ್ಳೆ ರೀತಿಯಿಂದ ಇರಿ. ಸ್ಪ್ರೆಡ್ ಲವ್, ನಾಟ್ ಹೇಟ್, ಕೀಪ್ ಸ್ಮೈಲಿಂಗ್. ಇನ್ನು ಲವ್ ಮಾಕ್ಟೇಲ್ 3 ರಿವ್ಯೂ ಅಪ್ಲೋಡ್ ಆಗಿದೆ ಆಲ್ರೆಡಿ. ಈ ಸಾರಿ ನಿಮ್ಮ ಹತ್ರ ಬೈಸ್ಕೊಳ್ಳೋಕ್ಕಿಂತ ಮುಂಚೆನೇ ಬೇಗ ಬಂದಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇನ್ನು ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಧುರಂಧರ್ ಪಾರ್ಟ್ 1ನ ಎಕ್ಸ್ಪ್ಲನೇಷನ್ ವಿಡಿಯೋ ಬಂದಿದೆ. ಐ ಫೀಲ್ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದ್ದೀನಿ ಆ ವಿಡಿಯೋವನ್ನು. ಸೊ ಸಿನಿಮಾ ಅರ್ಥ ಆಗಿದ್ದವರಿಗೆ ರೀಕ್ಯಾಪ್ ಆಗುತ್ತೆ, ಅರ್ಥ ಆಗದೆ ಇದ್ದವರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ, ಅದನ್ನು ಹೋಗಿ ನೋಡಿ. ನಂತರ ಸಿನಿಮಾ ಅಂದರೆ ಪಾರ್ಟ್ 2 ಶುರು ಆಗೋಕ್ಕೂ ಮುಂಚೆ ಒಂದು ದೊಡ್ಡ ಡಿಸ್ಕ್ಲೈಮರ್ನ ಕೊಟ್ಟಿದ್ದಾರೆ ಮೂವಿ ಟೀಮ್ ಅವರು. ಈ ಸಿನಿಮಾ ಸತ್ಯ ಘಟನೆ ಅಲ್ಲ, ಸತ್ಯ ಘಟನೆಗಳನ್ನು ತಗೊಂಡು ಬರೆದಿರುವಂಥ ಒಂದು ಫಿಕ್ಷನ್, ಕಲ್ಪನೆಯನ್ನು ಒಳಗೊಂಡಿದೆ. ಇದು ಡಾಕ್ಯುಮೆಂಟ್ರಿ ಅಲ್ಲ ಅಂತ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಸೊ ಹಾಗಾಗಿ ನಾನು ಒಂದಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಧುರಂಧರ್ ಪಾರ್ಟ್ 1ಅಲ್ಲಿ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಮಾಡಬಹುದಾದಂಥದ್ದು 10% ಇದ್ದರೆ ಇಲ್ಲಿ ಆಲ್ಮೋಸ್ಟ್ ಅದು 40% ಇದೆ. ಸೊ ಇಲ್ಲಿ ಅವರೇ ಹೇಳಿರೋ ಹಾಗೆ ಇದನ್ನು ಸತ್ಯ ಘಟನೆಯನ್ನು ಒಳಗೊಂಡಿರುವಂಥ ಒಂದು ಕಾಲ್ಪನಿಕ ಕಥೆ ಅಂತ ತಗೊಳ್ಳಿ. ಇವ್ರು ಹೇಗೆ ಮಾಡಿದ್ದಾರೆ, ಇವರಿಂದ ಹೀಗಾಗಿದೆ, ಇವರಿಂದ ನಾವು ಇನ್ಫ್ಲೂಯೆನ್ಸ್ ಆಗಬೇಕು, ಈ ರೀತಿಯ ಥಾಟ್ ಪ್ರೊಸೆಸ್ನಲ್ಲಿ ಹೋಗ್ದೇ ಈ ಸಿನಿಮಾವನ್ನು ಒಂದು ಕ್ರಾಫ್ಟಾಗಿ ನೋಡಿ. ಇದರಿಂದ ನೀವು ನಿಮ್ಮ ನಿಲುವುಗಳನ್ನು ಬದಲಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅಥವಾ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಈ ಥರ ಹೇಳೋದು ನನ್ನ ಕರ್ತವ್ಯ ಆಗಿತ್ತು ಅಂತ ಅನ್ನಿಸ್ತು ನನಗೆ ಈಗ. ಸೊ ಹೇಳಿದಾಯ್ತು, ಇಂಚೂರು ಮಾಡೋಣ. ಧುರಂಧರ್ ಪಾರ್ಟ್ 2 ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಫ್ 2026 ವಿತೌಟ್ ಅ ಡೌಟ್. ಒಂದು ಆರ್ಗ್ಯಾನಿಕ್ ಹೈಪ್ ಸಿಕ್ಕಿದೆ ಸಿನಿಮಾಗೆ, ಅದು ಕಾಣಿಸ್ತಾ ಇದೆ ಎಲ್ಲ ಕಡೆನೂ ವಿತೌಟ್ ಇವನ್ ನಾರ್ಮಲ್ ಪ್ರಮೋಷನ್ಸ್. ಸೊ ಪಾರ್ಟ್ 1ಅಲ್ಲಿ ನಮ್ಮ ಹಮ್ಜಾ, ಜಮೀಲ್ ಮತ್ತು SP ಚೌಧರಿ ಸೇರಿ ರೆಹಮಾನ್ ಡಕೈತ್ನ ಸಾಯಿಸಿರ್ತಾರೆ. ಸೊ ಅದು ಒಂದು ದೊಡ್ಡ ಗೆಲುವಾಗಿರುತ್ತೆ ಹಮ್ಜಾಗೆ. ಬಟ್ ಅವನ ಕೆಲಸ ಇಲ್ಲಿಗೆ ನಿಂತಿದೆಯಾ? ನೋ. ಬರೀ ಒಂದು ಹೆಸರು ಮಾತ್ರ ಇಲ್ಲಿ ಮುಗ್ದಿರೋದು, ಇನ್ನು ಡೈರಿಯಲ್ಲಿ ಸಾಕಷ್ಟು ಹೆಸರುಗಳು ಹಾಗೇ ಬಾಕಿ ಉಳಿದಿದ್ದಾವೆ. ಸೊ ಇಲ್ಲಿಂದ ಕಥೆ ಏನಾಯಿತು, ಹಮ್ಸಾ ಏನು ಮಾಡ್ದ, ಈ ಬಡೆ ಸಾಬ್ ಯಾರು, ಆ್ಯಂಡ್ ಇನ್ನೂ ಆಗಿರುವಂಥ ಸತ್ಯ ಘಟನೆಗಳನ್ನು ಇಲ್ಲಿ ಹೇಗೆ ತಗೊಂಡು ಬಂದಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಸೊ ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ರಿಸರ್ಚ್ ಅಂತ ಹೇಳ್ತೀನಿ. ಸಿನಿಮಾ ಎಲ್ಲಿ ಗೆಲ್ಲತ್ತೆ ಗೊತ್ತಾ, ಆಗಿರುವಂಥ ಘಟನೆಗಳನ್ನು ಇವರು ಕಥೆಯಲ್ಲಿ ಪೋಣಿಸಿರೋ ರೀತಿಯಿಂದ. ರಿಲಿ ಸ್ಕ್ರೀನ್ ರೈಟಿಂಗ್ನ ತೊಗೊಂಡ್ರೆ ಇಲ್ಲಿ ನಾವು ಅಷ್ಟು ಪಾಯಿಂಟ್ಗಳನ್ನು ಆ ಡೇಟ್ಗಳಿಗೆ ಪ್ಲೇಸ್ ಮಾಡಿ, ಅದು ಹೀಗಾಗಿದೆ, ಅದರಿಂದ ಏನಾಗಿದೆ ಅನ್ನೋದನ್ನು ಪಕ್ಕದಲ್ಲೇ ಇಟ್ಕೊಂಡು ಅವುಗಳಲ್ಲೇ ಒಂದಷ್ಟು ಗುಂಪುಗಳನ್ನು ಮಾಡಿ ಆ್ಯಂಡ್ ದೆನ್ ಅದನ್ನು ಒಂದು ಪಾತ್ರದಿಂದ ಪೋಣಿಸ್ತಾ ಹೋಗಿರೋದು ಇಟ್ಸ್ ಡೆಫಿನೆಟ್ಲಿ ಬ್ರಿಲಿಯಂಟ್ ವರ್ಕ್ ಅಂತ ಹೇಳ್ತೀನಿ. ಇಟ್ ಫೀಲ್ಸ್ ಲೈಕ್ ಇದು ನಿಜವಾಗ್ಲೂ ಆಗಿದೆ ಅನ್ನೋ ಥರ. ಅಷ್ಟು ಡೀಟೇಲಿಂಗ್ನ ತಗೊಂಡು ಒಂದಷ್ಟನ್ನು ರೀಕ್ರಿಯೇಟ್ ಮಾಡಿ ಆ್ಯಂಡ್ ದೆನ್ ಅವುಗಳಿಗೆ ಕಥೆಯಲ್ಲೇ ರೀಸನ್ಸ್ ಇಟ್ಟಿರೋದು, ಆ ಲೆವೆಲ್ಗೆ ಅವುಗಳನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿರೋದು, ಲೈಕ್ ಮೈನ್ಯೂಟ್ ಡೀಟೇಲ್ಸ್ನ ಕೂಡ. ನೀವು ಆ್ಯಕ್ಚುಲಿ ಈ ಪಾಕಿಸ್ತಾನದ ಪೊಲಿಟಿಕ್ಸಲ್ಲಿ ಹಾಗೆ ಅಂಡರ್ವರ್ಲ್ಡಲ್ಲಿ ಏನೇನಾಗಿದೆ ಅನ್ನೋದರ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ರಿ ಅಂದರೆ ನೀವು ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡ್ತೀರಾ ಆ ಪ್ರೊಸೆಸ್ನ. ಸ್ಪೆಷಲಿ 2 ವಿಷಯಗಳು, ಒಂದು ಖನಾನಿ ಬ್ರದರ್ಸ್ದು ಆ್ಯಂಡ್ SP ಚೌಧರಿದು, ಆ್ಯಂಡ್ ಮೇನ್ಲಿ ಉಜ್ಜೇರ್ ಬಲೂಚ್ದು. ಅದಂತೂ ಪೀಕ್ ಥಿಯೇಟ್ರಿಕಲ್ ಮೂಮೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಅ ಮೂವಿ, ಬಟ್ ಆ ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ಯು ಸ್ಟಿಲ್ ಫೀಲ್ ಈಸ್ ದಿಸ್ ರಿಯಲ್ ಅಂತ. ಸೊ ಆ ಇಂಟೆಲಿಜೆನ್ಸ್ ಇದೆಯಲ್ಲ, ಸ್ಕ್ರೀನ್ ರೈಟಿಂಗ್ ಇಂಟೆಲಿಜೆನ್ಸ್, ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ. ಆಲ್ಮೋಸ್ಟ್ ಈ ಸಿನಿಮಾ 15-16 ವರ್ಷನ ಕವರ್ ಮಾಡುತ್ತೆ. ಆ್ಯಂಡ್ ಅವೆಲ್ಲದರಲ್ಲೂ ತಮಗೆ ಬೇಕಾಗಿರೋದನ್ನು ನೀಟಾಗಿ ಆರಿಸ್ಕೊಂಡು ಅದರಿಂದ ಒಂದೊಂದನ್ನೇ ಎಸ್ಟಾಬ್ಲಿಷ್ ಮಾಡಿ ಅವುಗಳೆಲ್ಲವಕ್ಕೂ ಒಂದು ಸ್ಟೋರಿ ಅಂತ ಇಟ್ಟು ಅವರಿಗೆ ಶತ್ರುಗಳನ್ನು ಇಟ್ಟು ಆ್ಯಂಡ್ ದೆನ್ ನಮ್ಮ ಈ ಪಾತ್ರ ಏನಿದೆ ಅವೆಲ್ಲವನ್ನು ಒಟ್ಟಿಗೆ ಬರೋ ಹಾಗೆ ಮಾಡಿ ಆ ಇಡೀ ಅಂಡರ್ವರ್ಲ್ಡ್ ಹೇಗೆ ಕೆಳಗಡೆ ಹೋಯಿತು ಅನ್ನೋ ಡೀಟೇಲಿಂಗ್ ತುಂಬ ಚೆನ್ನಾಗಿತ್ತು, ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನೊಂದು ಮೇಜರ್ ಪಾಸಿಟಿವ್ ಪಾಯಿಂಟ್ ಅಂದರೆ ಇಲ್ಲಿ ಅದು ಇಲ್ಲಿನ ಕನ್ವಿಕ್ಷನ್. ಯಾಕೆ ಇಷ್ಟು ಬೇಗ 2 ಪಾರ್ಟ್ಗಳನ್ನು ಒಟ್ಟಿಗೆ ಶೂಟ್ ಮಾಡಿ ಬರೋದಕ್ಕೆ ಆಯಿತು ಅಂದರೆ ಅವರು ಆದಷ್ಟು ರಿಯಲಿಸ್ಟಿಕ್ ಅಪ್ರೋಚ್ನ ತೊಗೊಂಡಿದ್ದಾರೆ. ಬಿಕಾಸ್ ಅಫ್ಕೋರ್ಸ್ ಇರುವಂಥ ವರ್ಡಲ್ಲೇ ಅದನ್ನು ತೋರಿಸ್ಬೇಕು, ಕಥೆಯನ್ನು ಹೇಳಬೇಕು ಆ್ಯಂಡ್ ಪ್ರೇಕ್ಷಕರನ್ನು ನಂಬಿಸ್ಬೇಕು. ಸೊ ಹಾಗಾಗಿ ಸಿನಿಮಾಗೆ ಅಂತ ಓವರ್ ದ ಟಾಪ್ ವಿಷಯಗಳಿಗೆ ಹೋಗೋ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಜಾಗ ಇದ್ದರೂ ಕೂಡ ಮೋರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ಗೆ, ನಂತರ ಡ್ರಾಮಾಗೆ ಒತ್ತು ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ಹಮ್ಜಾ ಒಬ್ಬ ಕಿಲ್ಲಿಂಗ್ ಮಿಷಿನ್ ಅಂತಲೂ ಅನಿಸ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಅವನ ಹಾರ್ಟ್ ಹೇಗಿದೆ ಅದನ್ನು ಹೇಳಬೇಕು. ಬಿಕಾಸ್ ಅವನಿಗೊಂದು ಪಾಸ್ಟ್ ಇದೆ. ಸೊ ಹಮ್ಜಾ ಇನ್ವಿನ್ಸಿಬಲ್, ಹಮ್ಜಾನ ಯಾರು ಮುಟ್ಟೋಕೆ ಆಗಲ್ಲ ಅನ್ನೋ ಥರ ಅಲ್ದೇ ಅವನೂ ಮನುಷ್ಯನೇ, ಅವನಲ್ಲೂ ಲೋ ಪಾಯಿಂಟ್ಸ್ ಇದ್ದಾವೆ ಅಂತ ತೋರಿಸಿದ್ದು ಖುಷಿ ಆಯಿತು. ಬಿಕಾಸ್ ಒಂದು ಪಾತ್ರ ಪವರ್ಗೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಇರ್ತವೆ. ಬಟ್ ಒಂದು ಸಾರಿ ಪವರ್ ಸಿಕ್ಕ ಮೇಲೆ ಇವನ್ನೆಲ್ಲ ಕವರ್ ಮಾಡೋಕ್ಕೆ ಹೋಗಲ್ಲ ಡೈರೆಕ್ಟರ್ಸ್. ಬಟ್ ಇಲ್ಲಿ ಅದಾಗಿದೆ ಆ್ಯಂಡ್ ತುಂಬ ಕನ್ವಿಕ್ಷನ್ ಜೊತೆಗೆ. ಇನ್ಫ್ಯಾಕ್ಟ್ ಹಮ್ಜಾ ಇಲ್ಲಿಗಿಂತ ಧುರಂಧರ್ 1ನಲ್ಲೇ ಸ್ಟೇಬಲ್ ಇತ್ತ ಅಂತ ಅನಿಸುತ್ತೆ. ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ವರ್ ಟ್ರೈಂಗ್ ಟು ಕನ್ವೆ. ಅದನ್ನು ಹೇಳೋದೇ ಆ ಲಾಸ್ಟ್ ಶಾಟ್. ಈ ಸಿನಿಮಾವನ್ನು ಎಷ್ಟು ಬಿಲ್ಡಪ್ಪಲ್ಲಿ ಕೂಡ ಮುಗಿಸ್ಬೋದಿತ್ತು. ಬಟ್ ಅವರು ಚೂಸ್ ಮಾಡಿದ್ದು ತುಂಬ ಒಳ್ಳೆಯ ಒಂದು ಫ್ರೇಮ್, ಒಂದು ಸೀಕ್ವೆನ್ಸ್. ಇಟ್ ವಾಸ್ ಮೋರ್ ಆಫ್ ರೆಸ್ಪೆಕ್ಟ್, ದ ಹ್ಯೂಮನ್ ಸೈಡ್ ಅಂತೀವಲ್ಲ ಅದು. ಈ ಥರದ ಕೆಲಸಗಳಲ್ಲಿ ಇರೋರು, ಸೈನಿಕರು, ದ ಅನ್ನೋನ್ ಪೀಪಲ್ ಏನನ್ನು ಅನುಭವಿಸ್ಬೇಕಾಗತ್ತೆ, ಮೆಂಟಲಿ ಏನನ್ನು ತ್ಯಾಗ ಮಾಡಬೇಕಾಗತ್ತೆ ಅನ್ನೋ ಮೆಸೇಜನ್ನು ಕೊಟ್ಟ ಹಾಗೆ ದಟ್ ವಾಸ್ ರಿಯಲಿ ಬ್ಯೂಟಿಫುಲ್.
ಸೊ ಸಿನಿಮಾದಲ್ಲಿ ನಾವು ಏನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅನ್ನೋದ್ರ ಕಡೆಗೆ ಕನ್ವಿಕ್ಷನ್ ಇಲ್ಲ ಅಂದರೆ, ಕ್ಲಾರಿಟಿ ಇಲ್ಲ ಅಂದರೆ ಆ ಡಿಶನ್ನು ತಗೊಳ್ಳೋದಿಲ್ಲ, ಅದು ಬರೋದಿಲ್ಲ. ಸೊ ಸಿನಿಮಾ ಆ್ಯಕ್ಚುಲಿ ಲಾಸ್ಟ್ ಒಂದು 20 ನಿಮಿಷದಲ್ಲಿ ಒಳ್ಳೆ ಪೀಕ್ ಲೆವೆಲ್ನ ತಲುಪುತ್ತೆ, ಸಿನಿಮಾಟಿಕಲಿನೂ ಹಾಗೆ ಎಮೋಷ್ನಲಿನೂ ಕೂಡ. ಇನ್ನು ಇಲ್ಲಿನ ಮ್ಯೂಸಿಕ್ ಧುರಂಧರ್ಗೆ ಎಷ್ಟು ಹೆಲ್ಪ್ ಮಾಡಿತ್ತು ಅನ್ನೋದು ಗೊತ್ತೇ ಇದೆ. ಪಾರ್ಟ್ 1ಗೆ ಈ ಮ್ಯೂಸಿಕ್ ಅನ್ನೋದು ಪೀಕ್ ಥಿಯೇಟ್ರಿಕಲ್ ಸ್ಟಫ್ ಅದು ಕೊಟ್ಟಿದ್ದು. ಎಸ್, ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿತ್ತು. ಅಂದರೆ ಅದೇ ಥರದ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಮ್ಯೂಸಿಕ್ಕಿಂದ ಅಂತ ನಮಗೆ ಗೊತ್ತಿಲ್ಲದೇ ಆ ಕಂಪ್ಯಾರಿಸನ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಅದನ್ನು ಬಿಟ್ಟರೂ ಕೂಡ ಇಲ್ಲಿ ಆಲ್ರೆಡಿ ವರ್ಕ್ ಆಗಿದ್ದಂಥ ಥೀಮ್ಗಳನ್ನು ರಿಪೀಟ್ ಮಾಡ್ದೇ ಮತ್ತೆ ಹೊಸ ಥೀಮ್ಗಳನ್ನು ತಂದಿದ್ದಾರೆ. ಅವೆಲ್ಲವೂ ವರ್ಕ್ ಆದವು ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆ ಮೂಮೆಂಟ್ಸ್ ಇದ್ದಾವೆ, ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಿದ್ದಾವೆ ಕೂಡ. ಆ್ಯಂಡ್ ದ ಲಾಸ್ಟ್ ಒನ್ ವಾಸ್ ಅ ಬ್ಯಾಂಗರ್. ಸೂಪರ್ಬ್ಲಿ ಸ್ಟೇಜ್, ಸೂಪರ್ಬ್ಲಿ ಹ್ಯಾಂಡಲ್ಡ್, ಸೂಪರ್ಬ್ಲಿ ರಿವೀಲ್ಡ್. ಅಂದರೆ ನಿಮಗೆ ನಾನು ಹೇಳಿದರೂ ಕೂಡ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಒನ್ ಗುಡ್ ರಿವೀಲ್ ಅದು. ಆ್ಯಂಡ್ ಅದರಿಂದನೇ ಎಸ್ಪೆಷಲಿ ಆ ಲಾಸ್ಟ್ 20 ನಿಮಿಷದಿಂದನೇ ಸಿನಿಮಾದ ಮೇಲಿನ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಸಿನಿಮಾ ತುಂಬ ಸ್ಯಾಟಿಸ್ಫೈಯಿಂಗ್ ಫೀಲ್ನ ಕೊಡುತ್ತೆ ಅಲ್ಲಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಡೆಫಿನೆಟ್ಲಿ ಎಲ್ಲರದ್ದು ಚೆನ್ನಾಗಿತ್ತು. ಬಟ್ ಮೋಸ್ಟ್ಲಿ ಎಲ್ಲರಲ್ಲೂ ನನಗೆ ಡೈರೆಕ್ಟರೇ ಕಾಣಿಸ್ತಾ ಇದ್ರು. ಯಾಕೋ ದೇವ ಕ್ಯಾರೆಕ್ಟರ್ಸ್ ಅಷ್ಟೇ, ಬಿಹೇವ್ ಮಾಡಿದರೆ ಸಾಕು, ಉಳಿದಿದ್ದನ್ನು ಡೈರೆಕ್ಟರ್ ನೋಡ್ಕೊಳ್ತಾರೆ ಅನ್ನೋ ಥರ ಅನ್ನಿಸ್ತು. ಐ ಡೋಂಟ್ ನೋ ವೈ. ಅಷ್ಟು ಒಳ್ಳೆ ರ್ಯಾಪೋ ಬಂದಿದೆ ಇಬ್ಬರ ಮಧ್ಯೆ. ಸೊ ಇಷ್ಟೋ ತನಕ ಹೊಗಳಿದ್ದಾಯಿತು. ಇನ್ನು ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಈ ಸಾರಿ ಸಿನಿಮಾದಲ್ಲಿ ಅವಿದ್ದಾವೆ. ಎಕ್ಸ್ಪೆಕ್ಟೇಷನ್ಸ್, ಇಷ್ಟೊಂದು ಹೈಪ್ ಅದೆಲ್ಲ ಅಲ್ಲ. ಅವುಗಳನ್ನ ಬಿಟ್ಟರೂ ಕೂಡ ಸಿನಿಮಾದಲ್ಲಿ ಸಾಕಷ್ಟು ಲೋ ಪಾಯಿಂಟ್ಸ್ ಇದ್ವು ಈ ಸಾರಿ. ಅವು ಕಂಪ್ಯಾರಿಸನ್ಸ್ ಇಲ್ದೇ ನಾರ್ಮಲ್ ಆಗೇನೆ ಕಾಣ್ತಾ ಇದ್ವು. ಮೇನ್ಲಿ ದ ಎಡಿಟಿಂಗ್. ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಸಿನಿಮಾ ಚಾಪ್ ಆಗಿದೆ ಅಂತ. ಅಂದರೆ ಆ ಫಿನೆಸ್ ಇಲ್ಲ ಸಿನಿಮಾದಲ್ಲಿ ಈ ಸಾರಿ. ಅಫ್ಕೋರ್ಸ್ ಚಾಪ್ಟರ್ ವೈಸ್ ಹೇಳೋಕ್ಕೆ ತೊಗೊಂಡಿದ್ದಾರೆ ಅಂದಾಗ ಆ ಮಧ್ಯೆ ಮಧ್ಯೆ ಬ್ರೇಕ್ ಬೀಳ್ತಾ ಇರುತ್ತೆ. ಬಟ್ ಅದನ್ನು ಬಿಟ್ಟರೂ ಕೂಡ ಸಿನಿಮಾ ಒಂದೇ ಮೂಮೆಂಟ್ನಲ್ಲಿ ಹೋಗ್ತಾ ಇದೆ ಅಂತ ಅನಿಸೋದಿಲ್ಲ. ಕೆಲವೊಂದು ಸಾರಿ ಪೀಸಸ್ನ ತಗೊಂಡು ಬಂದು ಜೋಡಿಸಿದ ಹಾಗೆ ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಸೀನ್ ಮಧ್ಯದಲ್ಲಿ ಕಟ್ ಮಾಡಿ ಮುಂದಕ್ಕೆ ಹೋದರು ಅಂತ ಅನಿಸುತ್ತೆ. ಇಲ್ಲಿ ಇನ್ನೂ ಮೆಟೀರಿಯಲ್ ಇತ್ತು, ಕನ್ವರ್ಸೇಷನ್ ಇತ್ತು, ಬಟ್ ಅದು ಫೈನಲ್ ಎಡಿಟ್ಗೆ ಬಂದಿಲ್ಲ ಅಂತ. ನಂತರ ಈ ಸಾರಿ ನರೇಷನ್ ಕೂಡ ಸ್ವಲ್ಪ ವೀಕ್ ಆಯಿತು ಅಂತ ಅನ್ನಿಸ್ತು. ಅದು ನಿಮಗೆ ಫಸ್ಟ್ ಹಾಫ್ನಲ್ಲಿ ಗೊತ್ತಾಗುತ್ತೆ. ಅರೆ ಇದೇ ಥರದ ಸೀಕ್ವೆನ್ಸಸ್ನೇ ಪಾರ್ಟ್ 1ನಲ್ಲಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ರಲ್ವಾ, ಇಲ್ಲೇನೋ ಆಡ್ ಅನಿಸ್ತಾ ಇದೆಯಲ್ಲ ಅಂತ. ಸೊ ಆ ಫೀಲಿಂಗ್ ಬಂದಿದ್ದು ಉಂಟು. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಮತ್ತೆ ಲಾಂಗ್ ಆಗಿದೆ. ಅದೇನೋ ಆದಿತ್ಯ ದರ್ ಅವರ ಫ್ಯಾಂಟಸಿ ಅಂತ ಅನಿಸುತ್ತೆ. ಪಾರ್ಟ್ 1ಅಲ್ಲಿ ಏನಾದರೂ ನೆಗೆಟಿವ್ ಅಂತ ಹೇಳಿದರೆ ಅದು ಇದೇನೆ. ಈ ಸಾರಿ ಅದು ಇನ್ನೂ ಜಾಸ್ತಿ ಆಗಿದೆ. ಸುಮ್ಮನೆ ಸೀಕ್ವೆನ್ಸ್ ನಡೀತಾ ಇರುತ್ತೆ, ಹೋಗ್ತಾನೆ ಇರುತ್ತೆ, ಹೆವಿ ಆಗೋಯ್ತು ಲೆಂತ್. ಅದರಿಂದ ಆ ಎಫೆಕ್ಟಿವ್ನೆಸ್ ಕೂಡ ಹೋಯಿತು ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸಲ್ಲಿ. ಬಟ್ ಆಗಲೇ ಹೇಳಿದ ಹಾಗೆ ಆ ಲಾಸ್ಟ್ 20 ನಿಮಿಷ ಏನಿತ್ತು ಸಿನಿಮಾದು, ಅದು ವಾಪಸ್ ಬಂದಿದೆಯಲ್ಲ, ಅದನ್ನು ಕಮ್ಬ್ಯಾಕ್ ಆಗಿದೆಯಲ್ಲ, ಅದು ಸಿನಿಮಾಗೆ ತುಂಬಾ ಹೆಲ್ಪ್ ಆಗಿದೆ. ಈ ಎಲ್ಲ ಲೋ ಪಾಯಿಂಟ್ಸ್ನ ಅದು ಕವರ್ ಮಾಡಿ ಸಿನಿಮಾನ ಎತ್ತಿ ಹಿಡಿದಿದೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾ ಚೆನ್ನಾಗಿದೆ, ಕಂಪೇರ್ ಮಾಡಬಾರ್ದು. ಬಟ್ ರಿಲೇಟಿವ್ ಆಗಿ ಹೇಳಬೇಕಂದ್ರೆ ಪಾರ್ಟ್ 1 ಅಷ್ಟು ಫಿನೆಸ್ ಆಗಲಿ, ಆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲಿ ಸಿಗೋದಿಲ್ಲ. ಇದೊಂಥರ ಒಂದು ಹೋಲ್ ಸಿನಿಮಾ ಅಂತ ಅನ್ನಿಸ್ತೇನೆ, ಪೀಸ್ ಬೈ ಪೀಸ್ ಅಂತ ಅನಿಸುತ್ತೆ. ಬಟ್ ಅಗೇನ್ ಫ್ಲೈಟಿನ ಪ್ರಯಾಣ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಇದರ ಲ್ಯಾಂಡಿಂಗ್ ಸಖತ್ತಾಗಿರೋದ್ರಿಂದ ಇದೊಂದು ಒಳ್ಳೆ ಸ್ಯಾಟಿಸ್ಫೈಯಿಂಗ್ ವಾಚ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಸಿಗ್ತಾ ಇರೋಣ.